ಕೆಂಪಾದ ಕಂಗಳಿಗೆ ತಂಪಾದ ಜೋಗುಳು ಕೊನೆ ಮೊದಲಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV. ನಾನು ಅಶ್ವಿನಿ. ಇದೇ ಫೆಬ್ರವರಿ 21ಗೆ ಒಂದೊಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದೇ ಭಾವತೀರಯನ. ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಇದ್ದಾರೆ ಈ ಸಿನಿಮಾದ ಹೀರೋ ಮತ್ತು ಹೀರೋಯಿನ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ನಾವ್ ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಆಕ್ಚುಲಿ ಈ ಖುಷಿ ನಿಮ್ ಫೇಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಫೆಬ್ 21 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಖುಷಿ ಜೊತೆ ಟೆನ್ಷನ್ ಜಾಸ್ತಿ ಇದೆ ಪ್ರಮೋಷನ್ಸ್ ಎಲ್ಲ ಹೇಗಾಗ್ತಾ ಇದೆ, ಹೇಗ್ ಅನ್ನಿಸ್ತಾ ಇದೆ ಸಿನಿಮಾ ರಿಲೀಸಿಗೆ ರೆಡಿ ಇದೆಯಲ್ಲ? ಪ್ರಮೋಷನ್ಸ್ ಎಷ್ಟಾಗುತ್ತೆ ನಮ್ಮ ಕೈಲಿ, ಹೊಸ ಸಿನಿಮಾ ಹೊಸ ತಂಡ. ಸೊ ನಮಗೆ ಗೊತ್ತಿರೋ ಥರ ನಾವು ಯಾವ ಟಾರ್ಗೆಟ್ ಮಾಡಿದ್ದೀವಿ ಆಡಿಯನ್ಸ್ನ, ಅವ್ರನ್ನ ಟಾಪ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾನೆ ಇದ್ವಿ ಬೆಳಗ್ಗೆ ನೈಟ್ ಎಲ್ಲನೂ. ಬಟ್ ಗೊತ್ತಾಗ್ತಿಲ್ಲ ಅವ್ರಿಗೆಲ್ಲ ನಿಜವಾಗ್ಲೂ ತಲುಪ್ತಿದೆಯಾ ಅಥವಾ ತಲುಪಾಗಿದೆಯಾ ಅಥವಾ ಇನ್ನೂ ಯಾರ್ಯಾರು ತಲುಪಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಚೆನ್ನಾಗಿದೆ, ಒಂಥರ ಮಜಾ ಇದೆ ಪ್ರಮೋಷನ್ನು. ಮತ್ತು ಟೆನ್ಷನ್ ಹೇಳಿದಂಗೆ ಟೆನ್ಷನ್ ಕೊಡೋದು ಆಬ್ವಿಯಸ್ಲಿ ಇರ್ಲೇಬೇಕಲ್ಲ, ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಹೀರೋಯಿನ್ ಆದ್ರೂ ಕೂಡ ಸೀರಿಯಲ್ ಅಲ್ಲಿ ಸಖತ್ ವಿಲನ್ ನೀವು. ಥ್ಯಾಂಕ್ ಯು. ಹೇಗ್ ನಡೀತಾ ಇದೆ? ಆಕ್ಚುಲಿ ಹೆಂಗ್ ನಡೀತಾ ಇದೆ ಅನ್ನೋಕ್ಕಿಂತ ಇವೆರಡೂನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ, ಹೀರೋಯಿನ್ ಮತ್ತೆ ವಿಲನ್? ಆಕ್ಚುಲಿ ಜನಗಳು ಅನ್ಕೊಂಡಿದಾರೆ ಬರೀ ವಿಲ್ಲನೇ ಮಾಡಕ್ ಬರೋದು, ಐ ಮೀನ್ ಆ ಒಂದು ನೆಗೆಟಿವ್ ಶೇಡ್ ಮಾಡಕ್ ಬರುತ್ತೆ ಅಂತ. ಸೊ ಅವರು ಸಿನಿಮಾ ನೋಡಿದ್ರೆ ನಾನು ಒಂದು ಪಾಸಿಟಿವ್ ರೋಲ್ ನ ಮಾಡ್ಬೋದು, ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆಬ್ವಿಯಸ್ಲಿ ಇದು ಸೈಲೆಂಟ್ ಆಗಿರ್ಬೇಕು, ಅದು ಡೆಡ್ ಆಪೋಸಿಟ್. ನಾವು ಯಾವಾಗ್ಲೂ ಕಣ್ಬಿಡ್ಕೊಂಡು ಹೆದರಿಸಿ ಆ ಥರನೇ ಇರೋವಂಥ ಕ್ಯಾರೆಕ್ಟರ್ಸ್ಗಳು. ಬಟ್ ಚೆನ್ನಾಗಿದೆ, ಬಿಕಾಸ್ ನಾನು ನೆಗೆಟಿವ್ ಮಾಡಿರೋದ್ರಿಂದ ಪಾಸಿಟಿವ್ ಆಗಿ ಅದು ಸಿನಿಮಾದಲ್ಲಿ ಬರ್ತಿರೋದು ತುಂಬಾ ಖುಷಿ ಇದೆ. ಇವಾಗ ನೆಗೆಟಿವ್ ಮಾಡಿದಾಗ ಅದಕ್ಕೆ ಅಂತ ತಕ್ಕಂತ ಕಮೆಂಟ್ಸ್ ಗಳು ಇರುತ್ತೆ. ಸ್ವಲ್ಪ ಹೆಂಗಂದ್ರೆ ಸ್ವಲ್ಪ ಸೀರಿಯಲ್ ಅಂದಾಗ ಬೇಗ ಕನೆಕ್ಟ್ ಆಗ್ತಾರೆ ಹೆಣ್ಮಕ್ಳು, ಯಾಕಂದ್ರೆ ಜಾಸ್ತಿ ನೋಡೋದೇ ಸೀರಿಯಲ್. ಸೊ ಅಂತವ್ರಿಗೆಲ್ಲ ತುಂಬಾ ಬೇಗ ನಿಮ್ಮನ್ನ ಹಚ್ಕೋಬಹುದು, ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತಾ ಸಿನಿಮಾ ನೋಡೋದು? ಹೌದು, ಬಿಕಾಸ್ ಕತೆ ಆತರ ಇದೆ ನಮ್ದು. ಅದು ನೋಡಿದ್ರೆ ಅವರಿಗೆ ಮೇ ಬಿ ಐ ಆಮ್ ಫೀಲಿಂಗ್, ನಂಗೆ ಗೊತ್ತಿಲ್ಲ, ತೇಜಸ್ ಹೇಳ್ಬೇಕು, ಅವ್ರು ಸೀರಿಯಲ್ ಮರ್ಸೋ ತರ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು. ಅಷ್ಟೇ ಅಲ್ಲ, ಈ ಹುಡುಗರು ತುಂಬಾ ಇದ್ದಾರೆ. ಈ ಕಾನ್ಫಿಡೆಂಟ್ ಹೆಂಗೆ, ಯಾವ್ದಕ್ ಬಂತು ನಿಮ್ಗೆ ಇಷ್ಟು ಕಾನ್ಫಿಡೆಂಟ್? ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟರ್ ತರ ಎಲ್ಲ ಹುಡುಗರು ಒಂದು ಡ್ರೀಮ್ ಮಾಡ್ತಾರೆ. ಓಕೆ, ಈ ತರದ ಒಂದು ಕ್ಯಾರೆಕ್ಟರ್ ನಮ್ಮ ಲೈಫಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಅಂತ. ಸೊ ಆ ತರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರ್ಬೇಕಾದ್ರೆ ಆಬ್ವಿಯಸ್ಲಿ ಹೇಳಿದ್ರ ಏನಾದ್ರು ಈ ಮಾತನ್ನ ನಿಮ್ಗೆ? ಇಲ್ಲ, ಇವತ್ತೇ ನಾನು ಕೇಳ್ತಿರೋದು. ಇಂತ ಒಳ್ಳೆ ಮಾತುಗಳನ್ನ ಮೊದ್ಲೇ ಹೇಳ್ಬೇಕಲ್ವಾ, ಇಂಪ್ರೆಸ್ ಆಗ್ತಾರೆ ಹುಡುಗಿರು. ಇವತ್ತೇ ಫಸ್ಟ್ ಕೇಳ್ತಿರೋದು, ಈಗಲೇ ಇಂಪ್ರೆಸ್ ಆಗ್ತಾ ಇರೋದು ಹೌದಾ ಅಂತ. ಸೂಪರ್. ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಹಾಗೆ ಹಾಡ್ಗಳು ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಒಂದೇ ಸರಿ ಒಂದ್ 4-5 ಕತೆ ಹೋಗ್ತಿದ್ಯೇನೋ, ಒಂದ್ 3-4 ಕತೆ ಹೋಗ್ತಿದ್ಯೇನೋ, ಇಷ್ಟು ಕನ್ಫ್ಯೂಸ್ ಆಗುತ್ತೆ. ಯಾವುದೇ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬಟ್ ಅದು ತುಂಬಾ ಹಿಡಿದಿಟ್ಕೊಳ್ಳುತ್ತೆ, ಏನೋ ಸ್ಪೆಷಲ್ ಆಗಿದೆ, ಏನೋ ಕಂಟೆಂಟ್ ಇದೆ ಇದ್ರಲ್ಲಿ ಅಂತ. ಸೊ ಇದು ನಮ್ಮ ಪಾಯಿಂಟ್ ಆಫ್ ವ್ಯೂ ಇಷ್ಟೇ ಇರೋದಾ ಅಥವಾ ಇನ್ನು ಬೇರೆ ಏನಾದ್ರೂ ಇದೆಯಾ? ಸಮಾಧಾನ ಆಗೋದೇನು ಗೊತ್ತಾ, ಒಂದ್ 2-3 ದಿನ ಕುತ್ಕೊಂಡು ಕಷ್ಟಪಟ್ಟು ಎಡಿಟ್ ಮಾಡಿರ್ತೀವಲ್ಲ, ಎಲ್ಲೂ ಏನೂ ಗೊತ್ತಾಗ್ಬಾರ್ದು ಅಂತ. ಸೊ ಗೊತ್ತಾಗ್ತಿಲ್ವಲ್ಲ, ಅದು ಖುಷಿ. ಬಟ್ ಅದೇ ಅಟ್ ದ ಸೇಮ್ ಟೈಮ್ ಅದು ಕಂಟೆಂಟ್ ಇದೆ, ಇದರಲ್ಲಿ ಏನೋ ಒಂದು ಇದೆ ಅಂತಾನು ಫೀಲ್ ಮಾಡಿಸ್ಬೇಕು. ಅದು ಸ್ವಲ್ಪ ಚಾಲೆಂಜಿಂಗ್ ವಿಷಯ ಟ್ರೈಲರ್ ಕಟ್ ಮಾಡೋದ್ರಲ್ಲಿ. ನಮ್ಗೆ ತುಂಬಾ ಮುಂಚೆಯಿಂದನೂ ಅಂದ್ರೆ ಇವಾಗ ಬರ್ತಿರೋ ಸಿನಿಮಾಗಳಲ್ಲಿ ಟ್ರೈಲರ್ ಅಂದ್ರೆ ಒಂದು ಸಿನಿಮಾದ ಸ್ಟೋರಿ ಅಂದ್ರೆ ಈಗ ವಿಜುವಲ್ಸ್ ಮಾತ್ರ ತೋರ್ಸಕ್ಕೆ ಅಂತ ಯೂಸ್ ಮಾಡ್ತಿದ್ರಲ್ಲ, ಅದಕ್ಕಿಂತ ಸ್ವಲ್ಪ ಕಥೆನ ಆ ಕಡೆ ಬಿಟ್ಕೊಟ್ಟಂಗೂ ಇರಬೇಕು, ಈ ಕಡೆ ಬಿಟ್ಕೊಡದಿದ್ದಂಗೂ ಇರ್ಬೇಕು. ಆ ಥರ ನಾವು ಕಟ್ ಮಾಡೋಣ ಅಂತ ಕೂತ್ಕೊಂಡು ಕಟ್ ಮಾಡಿದ್ದು. ಸೊ ನಮಗೂ ಇದೇ ಥರ ನೀವು ಹೇಳ್ದಂಗೆ ರೆಸ್ಪಾನ್ಸ್ ಬಂದಿದ್ದು. ಅಂದರೆ ಟ್ರೈಲರ್ ನೋಡಿದ್ಮೇಲೆ ಒಂದಷ್ಟು ಜನ ಡಿಸ್ಕಷನ್ ಇರ್ಬೇಕು, ಒಂದು ನಿಮಿಷ ಅಂತ ಅಂದ್ಬಿಟ್ಟು ಈಗ ಕೂತ್ಕೊಳ್ಳೋದು, ಈ ಕ್ಯಾರೆಕ್ಟರ್ ಇದೇನು ಈ ಕ್ಯಾರೆಕ್ಟರ್ ಅಥವಾ ಟೈಮ್ ಲೂಪಲ್ಲಿ ಏನಾದ್ರು ಇದು ಮಾಡ್ತೀರಾ ಅಂತೆಲ್ಲ ಕೇಳಬೇಕು. ಓಕೆ, ಇಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಸಾಕು ಅಂತ. ಹೌದು, ಫಸ್ಟ್ 1-2 ಸರಿ ನೋಡಿದ್ರೆ ಗೊತ್ತಾಗಲ್ಲ. ಆಕ್ಚುಲಿ ನೆನ್ನೆ ನಾನು ಟ್ರೈಲರ್ ನೋಡ್ದೆ ಇಂಟರ್ವ್ಯೂ ಅಂತಂದಾಗ, ನೋಡಿದ್ಮೇಲೆ ನಂಗೆ ಏನೂ ಗೊತ್ತಾಗಿಲ್ಲ. ಅದಾದ್ಮೇಲೆ ಮತ್ತೊಂದ್ ಸರಿ ನೋಡ್ದೆ, ಏನ್ ಗೊತ್ತಾಗಿಲ್ಲ. ಸರಿ ಆಯ್ತು, ಇವಾಗ ಬೇಡ, ನಾಳೆ ನೋಡೋಣ ಇನ್ನೊಂದ್ ಸರಿ ಅಂತ ಮತ್ತೆ ನಾಳೆ ನೋಡಿದೆ. ಅವಾಗ್ಲೂ ಒಂದು ಕ್ಲಾರಿಟಿ ಬಂತು, ವಿಷಯ ಇದೆ ಬಟ್ ಬಿಟ್ಕೊಟ್ಟಿಲ್ಲ. ಏನೋ ನಾವ್ ಅನ್ಕೊಂಡಿರೋದೆಲ್ಲ ಆಕ್ಚುಲಿ ಅದಲ್ಲ, ಬೇರೆ ಏನೋ ಇದೆ ಇದಂತ ಅನ್ಸುತ್ತೆ. ಓಕೆ, ಇವಾಗ ಅದೇ ನಿಮ್ಮ ಸಿನಿಮಾದಲ್ಲಿ ನೋಡಿದ್ರೆ ರಮೇಶ್ ಭಟ್ ಸರ್ ಇದ್ದಾರೆ, ಮತ್ತೆ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಸೊ ಹಾಗಾಗಿ ಅವರು ಇರೋದ್ರಿಂದ ಸಿನಿಮಾಗೆ ಒಂದು ವೇಟೇಜ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೀನಿಯರ್ ಆರ್ಟಿಸ್ಟ್ಗಳು ಇವಾಗ ಎಷ್ಟು ಹೊಸಬ್ರು ಇರ್ತಾರೋ ಅಷ್ಟೇ ಸೀನಿಯರ್ಸ್ಗಳು ಆರ್ಟಿಸ್ಟ್ಗಳು ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಿನಿಮಾ. ಹಾಗಿರುವಾಗ ನಿಮ್ಮ ಸಿನಿಮಾದಲ್ಲಿ ಅವರುಗಳು ಕೂಡ ಆಕ್ಟ್ ಮಾಡಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್
ಈ ಕತೆ ಬರೆದಾಗ ಫಸ್ಟ್ ನಮ್ಗೆ ಅನಿಸಿದ್ದೆ, ಅಂದರೆ ಈ ಕಥೆಯಲ್ಲಿ ಕ್ಯಾರೆಕ್ಟರ್ ಬಂದಾಗ ಫಸ್ಟ್ ಅನಿಸಿದ್ದೆ ಇಲ್ಲ ಇದೊಂದು ಎಕ್ಸ್ಪೀರಿಯನ್ಸ್, ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಬ್ವಿಯಸ್ಲಿ ಏಜ್ಡ್ ಕ್ಯಾರೆಕ್ಟರ್ ಮಾಡಬೇಕಿತ್ತು. ಪ್ಲಸ್ ಅದಕ್ಕಿಂತ ಜಾಸ್ತಿ ನಮಗೆ ಅವ್ರದ್ದೊಂದು ಬ್ಯಾಗೇಜ್ ಇರಬೇಕಿತ್ತು, ಒಂದು ಆ ಎಮೋಷನ್ಸ್ ವೆಯ್ಟ್ನ ಅವ್ರ ಪರ್ಸ್ನಲ್ ಲೈಫಲ್ಲಿ ಅವ್ರು ಫೀಲ್ ಮಾಡಿರಬೇಕಿತ್ತು. ಆ ಥರದವ್ರು ಮಾತ್ರ ಇದನ್ನ ಕಣ್ಣಲ್ಲಿ ಆ್ಯಕ್ಟ್ ಮಾಡಿ ತೋರ್ಸೋಕ್ಕೆ ಸಾಧ್ಯ. ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನೇ ತೊಗೊಂಡ್ರೆ ನನಗೆ ಅಷ್ಟು ವೆಯ್ಟ್ನ ನಾನು ಇವಾಗ ಕಣ್ಮುಂದೆ ತೋರಿಸು ಅಂತ ಹೇಳಿದ್ರೆ ನಾನು ಕಷ್ಟಪಡಬೇಕು, ಅದ್ರ ಮೇಲೆ ತುಂಬ ವರ್ಕ್ ಮಾಡಬೇಕು ನಾನು ಆ ಕಣ್ಣಲ್ಲಿ ತೋರಿಸೋದಕ್ಕೆ. ಡೈಲಾಗ್ ಹೇಳ್ಬೋದು, ಅದೇ ಥರ ಕೈ ಮೂಮೆಂಟ್ಸ್ ಗೆಸ್ಟರ್ಸ್ ಎಲ್ಲ ಈಸಿಯಾಗಿ ಮಾಡ್ಬೋದು, ಬಟ್ ಸ್ಟಿಲ್ ಅದೊಂದು ಎಕ್ಸ್ಪೀರಿಯನ್ಸ್ ಬೇಕು ಆ ಥರದ್ದೊಂದು ವೆಯ್ಟ್ ಇರೋ ಪಾತ್ರ ಮಾಡೋಕ್ಕೆ. ಸೊ ರಮೇಶ್ ಭಟ್ ಅವ್ರು ನಮ್ಗೆ ಸಿಕ್ಕಿದ್ದು ತುಂಬ ಖುಷಿ ವಿಚಾರ. ಅದು ಅವರು ತುಂಬ ಖುಷಿಯಿಂದ ಈ ಸಿನಿಮಾ ಈ ಕ್ಯಾರೆಕ್ಟರ್ನ ಒಪ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಈ ಸಿನಿಮಾ ಆದಮೇಲೆ ಅಂದರೆ ನಮಗೆ ಫೀಲ್ ಆಗೋದು ವಾಟ್ ಎವರ್ ಇಟ್ ಇಸ್, ರಮೇಶ್ ಭಟ್ ಸರ್ಗೆ ಒಂದೊಳ್ಳೆ ಅಂದರೆ ಏನಂತ ಹೇಳ್ಬೋದು ಇಲ್ಲ ತುಂಬ ಮಜಾ ಇದೆ ಆ ಕ್ಯಾರೆಕ್ಟರ್. ಅದೊಂದು ನಾನು ಕನ್ಫರ್ಮ್ ಹೇಳ್ಬೋದು. ಮ್ಯಾಮ್ ನಿಮ್ಗೆ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ಸುತ್ತೆ ಹೌದಾ? ಅಲ್ವಾ? ಹಂಗ ಅಲ್ಲ ಕನ್ಫ್ಯೂಸ್ ಮಾಡ್ಬೇಡಿ ನೀವು ಟ್ರೇಲರ್ ಹಂಗ ಅನಿಸ್ತಾ? ಓಕೆ, ಅದಾಗಿರ್ಬೋದು. ತಾತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಓಕೆ, ಒಟ್ನಲ್ಲಿ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ, ಅದಂತೂ ನಿಜ ಅಲ್ವಾ? ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ತುಂಬಾ ಖುಷಿ ಇದೆ. ಬಿಕಾಸ್ ನಮ್ದು ಶಾರ್ಟ್ ಮೂವಿಯಿಂದ ಮೂವಿ ಆಗಿರೋದು ಒಂದು ಖುಷಿ ಆದ್ರೆ, ರಮೇಶ್ ಭಟ್ ಸರ್, ವಿದ್ಯಾಮೂರ್ತಿ ಮ್ಯಾಮ್ ಅವರಿಬ್ರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದು ಇನ್ನೊಂದು ಖುಷಿ. ತುಂಬಾ ಚೆನ್ನಾಗಿ ಬಂದಿದೆ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅದೃಷ್ಟ ನಮಗ್ ಸಿಕ್ಕಿದೆ ಅನ್ನೋದು ಖುಷಿ. ಈ ಮಾತಲ್ಲಿ ಎಲ್ಲೂ ಬಿಟ್ಕೊಟ್ಟಿಲ್ಲ, ಅವ್ರು ನಿಮ್ಗೆ ಏನ್ ಆಗ್ತಾರೆ ಅನ್ನೋದು. ಅದಕ್ಕೆ ವಿಲನ್ ಆಗಿದ್ದೀರಾ, ತುಂಬಾ ಯೋಚನೆ ಮಾಡ್ತೀರಲ್ಲ ಅದಕ್ಕೆ. ಇವಾಗ ಈ ಸಿನಿಮಾಗೆ ಹೆಂಗ್ ಅಂದ್ರೆ ಒಂದು ಸೈಲೆನ್ಸ್ ಇದೆ ಸಿನಿಮಾದಲ್ಲಿ, ಯಾಕಂದ್ರೆ ಇವಾಗಿನ ದಿನಗಳಲ್ಲಿ ಕಮರ್ಷಿಯಲ್ ಫೈಟು ಸಾಂಗು ಲವ್ ಇದ್ರ ಮಧ್ಯೆ ಒಂದು ಸೈಲೆನ್ಸ್ ಅನ್ನೋದು ಒಂದು ಸಿನಿಮಾಗಳಲ್ಲೂ ಮ್ಯಾಟರ್ ಆಗುತ್ತೆ ಅನ್ನೋದು ನಿಮ್ಮ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದೀರಾ. ನಿಮ್ಮ ಲವ್ ಸ್ಟೋರಿ ಬಿಟ್ಟು ಇನ್ನು ಎಷ್ಟು ಲವ್ ಸ್ಟೋರಿ ನಡೆಯುತ್ತೆ ನಿಮ್ ಸಿನಿಮಾದಲ್ಲಿ? ನಮ್ಮ ಲವ್ ಸ್ಟೋರಿ ಬಿಟ್ಟಾ? ನಮ್ಮ ಲವ್ ಸ್ಟೋರಿ ಇದೆ ಅಂತ ಗೊತ್ತಾಯ್ತಾ ನಿಮಗೆ? ಅದ್ಯಾಕೋ ಅನಿಸ್ತಪ್ಪ. ಅದೊಂದಾದ್ರೂ ಬಿಟ್ಕೊಡ್ಬೋದು ಇಲ್ಲ, ನನ್ ಶೋರ್ ಅನ್ಸ್ತು ಇದೊಂದು ಲವ್ ಸ್ಟೋರಿ ಇದೆ ಅಂತ. ಮೇ ಬಿ ನಾವು ಹೀರೋ ಹೀರೋಯಿನ್ ಅಂತ ಬಂದಿದೀವಿ. ಇಲ್ಲ ಹಾಗೆ ಏನೋ ಅನ್ಸ್ತಪ್ಪ ನಿಮ್ಮನ್ನ ಬಿಟ್ಟು. ನಿಮ್ನೆ ಕೇಳೋಣ ಈ ಕ್ವೆಶ್ಚನ್ ಆನ್ಸರ್. ಎಷ್ಟು ಲವ್ ಸ್ಟೋರಿ ಇದೆ ಅಂತ ನಿಮ್ಗೆ? ನನ್ಗೆ ಆಕ್ಚುಲಿ ಒಂದ್ 3 ಇದೆ ಅನಿಸ್ತು. ಒಂದ್ 3 ಇದೆ ಅಂತ ಲವ್ ಸ್ಟೋರಿ ಇದೆ, ಅದು ಸುತ್ತ ತಿರುಗ್ತಾ ಇದೆ. ಹೌದು ಅನಿಸ್ತು. ಅದೇ 3 ಡಿಫ್ರೆಂಟ್ ಲವ್ ಸ್ಟೋರಿ. ಹೌದೌದು, ಡಿಫ್ರೆಂಟ್ ಆಗಿ ಹೋಗ್ತಾರೆ. ಅದ್ರಲ್ಲಿ ಬೇರೆ ಬೇರೆ ಅವ್ರದ್ದು. ಅದ್ರಲ್ಲಿ ಒಂದು ತುಂಬಾ ಮಾತಾಡೋದು ನೀವು ಕಂಡಿಡ್ಬೋದು. ನೀವು 21ನೇ ತಾರೀಕು ನಾನು ನಿಮ್ಮ ಥಿಯೇಟರ್ ನೋಡೋದು. ಸಿನಿಮಾ ಮುಗಿಸ್ಕೊಂಡ್ಬಂದು ಮತ್ತೆ ಇಂಟರ್ವ್ಯೂ ಕೊಡ್ತಾ ಇದೀವಿ. ಶೋರ್, ಇದಕ್ಕಾದ್ರೂ ಮತ್ತೆ ಇಂಟರ್ವ್ಯೂ ಮಾಡೋಣ. ಹೌದು, ನಿಮ್ದು ಟ್ರೇಲರ್ ನೋಡಿ ಏನ್ ಅರ್ಥ ಮಾಡ್ಕೊಂಡಿದೀರ ಅದನ್ನ ವಾಪಸ್ ಅದನ್ನ ರೀಪ್ಲೇ ಮಾಡ್ಬಿಟ್ಟು. ಆಕ್ಚುಲಿ ನಾನು ಟ್ರೇಲರ್ ನೋಡ್ಬಿಟ್ಟು ಸುಮ್ನೆ ಇರ್ಬೇಕಿತ್ತು, ಇವಾಗ ಮಾತಾಡಿ ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ನನಗೆ. ಬರ್ತಿದ್ದೀರಾ ಅನ್ನೋದು ಗೊತ್ತಾಯ್ತಲ್ಲ, ಅಷ್ಟು ಸಾಕು ನಮ್ಗೆ. ಇವಾಗ ಈ ಸಿನಿಮಾ ಮೇಡಮ್ ಹೇಳ್ದಂಗೆ ಒಂದು ಶಾರ್ಟ್ ಫಿಲಮ್ ಇವಾಗ ಒಂದು ದೊಡ್ಡ ಸಿನಿಮಾ ಆಗಿ ನಿಂತಿದೆ ಅಂತ ಹೇಳಿದ್ರಿ. ಹೆಂಗೆ ಸರ್ ಇದು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿದಾಗೆ ಫೈನಲಿ ದೊಡ್ಡ ಸಿನಿಮಾ ಆಗಿ ನಿಂತಿದೆ ಹೇಗೆ? ಅದೇ ಫಸ್ಟ್ಗೆ ನಮಗೆ ಕೃಷ್ಣ ಅಂತ ಒಬ್ರು ಶಾರ್ಟ್ ಮೂವಿ ಲೈನ್ ತಗೊಂಡು ಬಂದರು. ಓಕೆ ಇದನ್ನು ಮಾಡೋಣ ಅಂತ. ಅವರು ಪಾಪ ಅಂದರೆ ಹಿಂದೆ ಸ್ವಲ್ಪ ವರ್ಕ್ ಮಾಡಿರಲಿಲ್ಲ, ಹಂಗಾಗಿ ನಮ್ಮ ಟೀಮ್ ಹತ್ರ ಬಂದು ನೀವು ಮಾಡಿ ನಾನು ಡೈರೆಕ್ಟ್ ಮಾಡಬೇಕು, ಸಪೋರ್ಟ್ ಮಾಡಿ ಅನ್ನೋ ಥರ ಹೇಳಿದರು. ಸೊ ಅವ್ರ ಜೊತೆ ನಾವು ನಿಂತ್ಕೊಂಡು ಅಂದರೆ ಎಲ್ಲರೂ ಕಲಿಯೋ ಸ್ಟೇಜಲ್ಲೇ ಇದ್ವಿ. ಎಲ್ಲರೂ ಅದನ್ನ ಓಕೆ ಎಲ್ಲರೂ ಸೇರ್ಕೊಂಡು ಈ ಶಾರ್ಟ್ ಮೂವಿ ಮಾಡೋಣ ಅಂತ ಶುರು ಆಯಿತು. ಸೊ ಅದಾದಮೇಲೆ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ಪಾಪ ಅವ್ರು ಅಂದರೆ ಬೇರೆ ಬೇರೆ ಕಾರಣಗಳಿಂದ ಅವ್ರು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ಅದನ್ನು ನಾವು ತೊಗೊಂಡು ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡಿದ್ವಿ. ಅದಾದಮೇಲೆ ಅದೆರಡು 1 hour ಕಂಟೆಂಟ್ ಬಂದಿತ್ತು, 30 minutes. ಫಸ್ಟ್ ಆಫ್ ಆಲ್ ಪಾರ್ಟ್ 2 ಮಾಡೋ ಸ್ಟೇಜಲ್ಲಿ ನಾವು ಇರಲಿಲ್ಲ, ಯಾಕಂದರೆ ನಮ್ಮ ಹತ್ರ ಅಷ್ಟು ಫಿನಾನ್ಷಿಯಲಿ ನಾವು ಅಷ್ಟು ಅಂದರೆ ಒಂದು ಮೂವಿ ಮಾಡೋ ಥರ ಅಥವಾ ಒಂದು ಶಾರ್ಟ್ ಮೂವಿ ಮಾಡೋ ರೇಂಜ್ ಒಂದು ಫಿನಾನ್ಷಿಯಲಿ ಇಲ್ಲದೇ ಇರೋದ್ರಿಂದ ಸೊ ಓಕೆ ಪಾರ್ಟ್ 1ಗೆ ನಿಲ್ಲಿಸ್ಕೊಳ್ಳೋಣ, ಅಷ್ಟಲ್ಲೇ ನಮ್ದು ಎಲ್ಲ ಖಾಲಿ ಆಗೋಗಿತ್ತು. ಸೊ ಇನ್ನು ಪಾರ್ಟ್ 2 ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ ಇಲ್ಲಿವರೆಗೂ ಮಾಡಿದ್ದೀವಲ್ಲ ಪಾರ್ಟ್ 1ನ, ಅದನ್ನು ಜನರಿಗೆ ತೋರಿಸೋಣ ಅಂತ ಯೂಟ್ಯೂಬ್ ರಿಲೀಸ್ ಮಾಡಿದ್ವಿ. ಅದು ರಿಲೀಸ್ ಮಾಡಿದ್ಮೇಲೆ ಕಮೆಂಟ್ಸಲ್ಲಿ ನಮಗೆ ಗೊತ್ತಿರಲಿಲ್ಲ ಅಷ್ಟೊಳ್ಳೆ ಕಮೆಂಟ್ಸ್ ಬರುತ್ತೆ ಅಥವಾ ಅಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಅಂತಲೇ ನಮ್ಗೆ ಗೊತ್ತಾಗಿರಲಿಲ್ಲ. ಸೊ ಅದು ಪ್ರತಿದಿನ ಕಮೆಂಟ್ಸು ಕಾಲ್ಸ್ ನಿಜವಾಗ್ಲೂ ಕಾಲ್ಸ್ ಬರೋದು ನಮ್ಗೆ ಯಾವಾಗಲೇ ಫಸ್ಟ್ ಇದೆಲ್ಲ ಕೇಳ್ತಿದ್ವಿ ಅಷ್ಟೇ ಎಲ್ಲೇನೋ. ಅಂದರೆ ಇಲ್ಲಿ ನಾನು ಬಾಗಲಕೋಟೆಯಿಂದ ನನ್ನ ಲವ್ ಸ್ಟೋರಿನ ಹಿಂಗೆ ಆಗಿದ್ದಾನ, ನೆಕ್ಸ್ಟ್ ಏನಣ್ಣ ಅಂತ ಹಿಂಗೆಲ್ಲ ಕಾಲ್ ಬರುತ್ತಾ ಅಂತ ಶಾಕ್ ಆಗಿತ್ತು. ನೆಕ್ಸ್ಟ್ ಪಾರ್ಟ್ ವೆಯ್ಟ್ ಮಾಡ್ತಿದ್ದೀವಿ ಅಂತ ಸುಮಾರು ಕಮೆಂಟ್ಸ್ಗಳು ಆ್ಯಡ್ ಆಗ್ತಾ ಹೋಗ್ತಾನೆ ಇತ್ತು, 6 ತಿಂಗಳಾದರೂ ಆಗ್ತಾ ಹೋದ್ರು. ಬಟ್ ನಮಗೆ ಪಾರ್ಟ್ 2 ಮಾಡೋಕ್ಕೆ ಲೈನ್ ಎಲ್ಲ ರೆಡಿ ಇದ್ರೂ ನಮ್ಮ ಕೈಲಿ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಆಮೇಲೆ ಒಂದಷ್ಟು ಜನ ಸೇರಿಕೊಂಡು ನಾವು
ಒಂಥರ ಕ್ರೌಡ್ ಫಂಡಿಂಗ್ ಥರ ಸ್ವಲ್ಪ ದುಡ್ಡು ಹಾಕಿ ಪಾರ್ಟ್ 2ನ ಶುರು ಮಾಡಿದ್ವಿ, ಶೂಟ್ ಮಾಡಿದ್ವಿ. ಅದು ಒಂದು ಮಟ್ಟಕ್ಕೆ ಬಂತು. ಸ್ವಲ್ಪ ಚೆನ್ನಾಗಿ ಮಾಡೋಣ, ಶಾರ್ಟ್ ಮೂವಿ ಅಂತ ಅನ್ಕೊಳ್ಳೋದೇ ಬೇಡ ನಾವು ಇದನ್ನ. ನಮ್ಮ ಕತೆ ಹೇಳಬೇಕು, ಕತೆ ಕ್ವಾಲಿಟಿ ಹೇಳೋಣ ಅಂತಲೇ ಶುರು ಮಾಡಿದ್ದು. ಆ ಶಾರ್ಟ್ ಮೂವಿನೂ ಆಗಿರ್ಬೋದು, ಈ ಪಾರ್ಟ್ 2ನೂ ಆಗಿರ್ಬೋದು. ಸೊ ಯಾವಾಗ ಇದೆರಡೂ ನಮ್ಗೆ ಸ್ವಲ್ಪ ಓಕೆ, ಸ್ವಲ್ಪ ಬೆಟರ್ ಆಗಿದೆ, ಅದನ್ನ ಕರೆಸಿ ತೋರಿಸೋಣ, ಆಮೇಲೆ ಯೂಟ್ಯೂಬ್ ರಿಲೀಸ್ ಮಾಡೋಣ ಅಂತ ಫಿಕ್ಸ್ ಆಗಿದ್ವಿ. ಇನ್ಫ್ಯಾಕ್ಟ್ ಡೇಟ್ ಕೂಡ ಫಿಕ್ಸ್ ಮಾಡ್ಬಿಟ್ಟಿದೆ. ಅಂದರೆ 4 ಡೇಸ್ಗೆ ನಾವು ಯೂಟ್ಯೂಬ್ ಬಿಡ್ತಿದ್ದೀವಿ. ಅಂದರೆ ಇವತ್ತು ನಾವು ಪ್ರೀಮಿಯರ್ ಶೋ ಮಾಡಿದ್ವಿ. ಚೇಂಬರ್ ಅವ್ರನ್ನ ಕರೆದು, ರೇಣುಕಾಂಬದ ಮಲ್ಲೇಶ್ವರಮಲ್ಲಿ ಚೇಂಬರ್ ಅವ್ರನ್ನೆಲ್ಲ ಕರೆದು, ಲಹರಿ ಬೇಲು ಸರ್ ಇದ್ದರು, ಅಂಬರೀಶ್ ಅವರು ಇದ್ದರು, ಉಮೇಶ್ ಬಣ್ಕರ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಹೆಡ್ ಕೂಡ ಇದ್ದರು. ಸೊ ಇವರೊಂದಷ್ಟು ಜನರಲ್ಲಿ ಅವ್ರಿಗೆ ಪ್ರೀಮಿಯರ್ ತೋರಿಸಿದ್ವಿ ಹಿಂಗೆ ಅಂತ. ಸೊ ಅವರು ಮೋಸ್ಟ್ಲಿ ಅಂದರೆ ಶಾರ್ಟ್ ಮೂವಿ ಅಂದರೆ ಏನೋ ಮಾಡಿರ್ತಾರೆ, ಈಗಿನ ಶಾರ್ಟ್ ಮೂವಿ ಸ್ವಲ್ಪ ಡಬಲ್ ಮೀನಿಂಗ್ ಆ ಥರ ಈ ಥರ ಅಂತ ಅವ್ರು ಯಾಕಂದರೆ ಎಂಟ್ರಿ ಹಾಕ್ಬೇಕಾರಲ್ಲ ಅದನ್ನ ಹೇಳ್ತಿದ್ರು. ಫುಲ್ ಫಿಲಮ್ ನೋಡ್ಬೇಕಾ ನಾನೀಗ, ಹೊಡ್ಕೊಡ್ತೀನಿ, ಟೈಮ್ ಆಯಿತು, ಒಂದು ಸ್ವಲ್ಪ ನೋಡ್ತೀನಿ, ನೋಡ್ಕೊಳ್ಳಿ ಅನ್ನೋ ಥರ ಎಲ್ಲ ಹೇಳಿದ್ದವರು. ಲಕ್ಕೀಲಿ ನಮಗೆ 1 hour ಅಷ್ಟು ಕುತ್ಕೊಂಡಿದ್ರು, ಯಾರೊಬ್ಬರು ಎದ್ದೋಗಿರಲಿಲ್ಲ. ಸೊ ಅದೊಂದು ಖುಷಿ ಆಗಿತ್ತು. ಅದಾದಮೇಲೆ ಕಂಪ್ಲೀಟ್ ಅವ್ರ ರೆಸ್ಪಾನ್ಸ್ ಬೇರೆ ಥರ ಇತ್ತು. ಸಿನಿಮಾ ಮಾಡಿ ಇದನ್ನ ಯಾರು ಶಾರ್ಟ್ ಮೂವಿ ಅಂತ ಕರೀತಾ ಇದ್ದಾನ, ಇಷ್ಟೇ ಅಲ್ವ ಸಿನಿಮಾಲು ಮಾಡೋದು, ಇದನ್ನ ಕತೆ ಹೇಳೋದೇ ತಾನೆ, ನೀವು ಅದೇ ಕ್ವಾಲಿಟಿ ಕತೆ ಹೇಳಿದ್ರೆ ಸಿನಿಮಾ ಮಾಡಿ ಅಂತ ಹೇಳಿದ್ರು. ಸೊ ನಾನು ಮತ್ತು ಮಯೂರ್ ಡಿಸ್ಕಸ್ ಮಾಡಿಕೊಂಡು ಸುಮಾರು 2 months ಟೈಮ್ ತೊಗೊಂಡಿದ್ದೀವಿ. ನಿಜವಾಗ್ಲೂ ಇದು ಸಿನಿಮಾ ಮಾಡಬೇಕಾ, ಮೊದಲನೇ ಸಿನಿಮಾ ಈ ಥರ ಮಾಡಬೇಕಾ, ಹೇಗೆ ಅದೆಲ್ಲ ಒಂದ್ಸತಿ ಕುತ್ಕೊಂಡು ಯೋಚನೆ ಮಾಡಿದ್ವಿ ಎಲ್ಲ ಥರನೂ. ಇದು ನಾವು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ವಲ್ಲ, ಈಗ ಸಿನಿಮಾ ಅಂತ ಕನ್ವರ್ಟ್ ಆಗ್ತದೆ, ಅಷ್ಟು ದಮ್ ಇದೆಯಾ ಇದಕ್ಕೆ ಅನ್ನೋ ಥರ ಎಲ್ಲ ಯೋಚನೆ ಮಾಡಿದ್ವಿ. ಸೊ 2 months ಯೋಚನೆ ಮಾಡ್ತಾ ನಾವು ಒಂದು ಫಿಕ್ಸ್ ಆಗಿ ಒಂದು ಕ್ಲಾರಿಟಿಗೆ ಬಂದು 1.2 ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಫೀಲ್ಡಲ್ಲಿ ಏನು ನಡೀತಿದೆ ಅನ್ನೋದು. ಇನ್ನೊಂದು ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದು ಈ ಕತೆ ಕಂಪ್ಲೀಟ್ ಮಾಡೋಣ, ನಮ್ಮ ತಲೆನೂ ಈ ಕತೆ ಏನು ನೋಡುತ್ತೆ ನೆಕ್ಸ್ಟು ಬಿಲ್ಡ್ ಆಗೋದು, ಅದನ್ನು ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡಿ ನಮಗೆ ಕತೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ, ಅಂದರೆ ಈ ಥರದ್ದು ಒಂದು ಸಿನಿಮಾ ನಾವು ಮಾಡ್ಬೋದು, ಮೊದಲನೇ ಸಿನಿಮಾ ಅಂತ ಆದರೆ ಮಾತ್ರನೇ ನಾವು ಈ ಸಿನಿಮಾ ಮಾಡೋಣ, ಇಲ್ಲಾಂದ್ರೆ ಮಾಡೋದು ಬೇಡ. ಯೂಶುವಲ್ ಲವ್ ಸ್ಟೋರಿ ಹೋಗೋದಾದ್ರೆ ದಯವಿಟ್ಟು ಇಲ್ಲಿಗೆ ಡ್ರಾಪ್ ಮಾಡೋಣ, ಯೂಟ್ಯೂಬ್ಗೆ ಹಾಕೋಣ, ನಮಗೇನು ತೊಂದರೆ ಇಲ್ಲ. ಬಟ್ ಏನೋ ಯೂಶುವಲ್ ಲವ್ ಸ್ಟೋರಿ ಬಿಟ್ಟು ಹೊರಗಡೆ ಏನೋ ಹೇಳ್ತಿದ್ದೀವಿ ಅಂತ ಕತೆ ಕುತ್ಕೊಂಡ್ರೆ ಮಾತ್ರ ಮಾಡೋಣ, ಇಲ್ಲ ಮಾಡೋದು ಬೇಡ ಅಂತ. ಸೊ ಯಾವಾಗ ನಾವು ಅದ್ರ ಮೇಲೆ ಕತೆಗೆ ಕುತ್ಕೊಂಡು ಬರೆದು ಆಮೇಲೆ ಒಂದ್ಸತಿ ಫೈನಲ್ ಸ್ಕ್ರಿಪ್ಟ್ ರೆಡಿ ಆಯಿತು, ನನಗೂ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದು ಓಕೆ ಈ ಸಿನಿಮಾ ಮಾಡ್ಬೋದು. ಅಂದರೆ ಹೆಂಗಾಗ್ತಾ ಹೋಯ್ತು ಅಂದರೆ ಕತೆ ಬರೀತಿರ್ಬೇಕಾದ್ರೆ ಆ ಸ್ಕ್ರಿಪ್ಟ್ ಮೇಲೆ ಮತ್ತೆ ಲೋ ಆಗೋಕ್ಕೆ ಶುರು ಆಯ್ತು ನಮಗೇನೆ. ಓಕೆ ಇದನ್ನ ಮಾಡೋಣ, ಇದನ್ನ ಖಂಡಿತ ಮಾಡೋಣ, ಏನೋ ಒಂದು ಮಾಡೋಣ ಇದನ್ನ ಅಂತ ಅಂದ್ಕೊಂಡ್ವಿ. ಸೊ ಆಮೇಲೆ ಶುರು ಮಾಡಿದ್ವಿ, ಒಂದಷ್ಟು ಜನಕ್ಕೆ ಹೇಳಿದ್ವಿ. ಬಟ್ ಅವರು ಅದೇ ಹೇಳಿದ್ದು, ಅಂದರೆ ಅಲ್ಲ ನಾವು ಒಂದು ಅಂದ್ಕೊಂಡಿರ್ತೀವಿ, ಪಾರ್ಟ್ 1 ಪಾರ್ಟ್ 2 ಅಂದರೆ ಟೆಕ್ನಿಷಿಯನ್ಸ್ ನೋಡಿದಾಗ ಶಾರ್ಟ್ ಮೂವಿ ಈ ಲೈನಲ್ಲಿ ಹೋಗ್ಬೋದು ಅಂತ ಅನ್ಕೊಂತಿದ್ವಿ. ಬಟ್ ಆ ಲೈನ್ನ ಕ್ರಾಸ್ ಮಾಡಿ ನೀವು ಇನ್ನೊಂದು ಲೈನಲ್ಲಿ ಹೋಗ್ತಿದ್ದೀರಾ, ಇದು ತುಂಬ ಚೆನ್ನಾಗಿದೆ ಮಾಡೋಣ ಅಂತ ನಮ್ಮ ಟೆಕ್ನಿಷಿಯನ್ಸು ಶುರು ಮಾಡೋದು. ಓಕೆ ಇವಾಗ ಹೆಂಗೋ ಮಾಡಿ ತಂದು ಇವತ್ತಿಗೆ ಅದು ಬಂದು ನಿಲ್ಲಿಸ್ತೀವಿ. ಫೈನಲಿ ಶಾರ್ಟ್ ಫಿಲಮ್ ಹೋಗಿ ಇವಾಗ ಒಂದು ದೊಡ್ಡ ಸಿನಿಮಾ ಆಗಿದೆ ಅಲ್ಲ, ಅದು ಇಂಪಾರ್ಟೆಂಟ್ ಆಕ್ಚುಲಿ. ಅದು ನೀವು ಅನ್ಕೊಂಡೇ ಇರ್ಲಿಲ್ಲ ದೊಡ್ಡ ಮೂವಿ ಒಂದ್ ಮಾಡ್ತೀವಿ ಅಂತೇಳಿ. ಇವ್ರು ಯಾವಾಗಲೂ ಹೇಳೋರಿಲ್ಲ, ಆಗುತ್ತೆ ಪಾರ್ಟ್ 1 ಆದ್ಮೇಲೆ ಪಾರ್ಟ್ 2 ಇವ್ರದ್ದು ಕ್ಯಾರೆಕ್ಟರ್ ಇರ್ತಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ, ಅವಾಗ ಹೇಳೋರು ಇಲ್ಲ ಆಗುತ್ತೆ ಯೋಚನೆ ಮಾಡ್ಬೇಡಿ, ನಮ್ಗೆ ದುಡ್ಡೇ ಇಲ್ಲ ಎಲ್ಲಿಂದ ಆಗುತ್ತೆ ಬಿಡಿ ಅಂತ ನಾವು. ಬಟ್ ಅದಾಗದೆ ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ. ಅಲ್ಲ ಸರ್, ಇವಾಗ ಪಾರ್ಟ್ 1 ಪಾರ್ಟ್ 2 ಇದೆಯಾ ನೋಡಕ್ಕೆ ನಮಗೆ? ಯಾಕಂದ್ರೆ ನೋಡೋಣ, ಗೊತ್ತಾಗಲ್ಲ ಯಾವ ಪಾರ್ಟ್ 1 ಪಾರ್ಟ್ 2 ಅಂತ ಹೌದಾ? ಸೊ ಸರ್ಚ್ ಮಾಡಿ ನೋಡೋಣ ಹೆಂಗೆ ಅಂತ. ಮ್ಯಾಮ್ ಇವಾಗ ಇದೆ ಅಂದ್ರೆ ಹೇಗೆ ನೀವು ಮೊದ್ಲಿಂದನೂ ಫ್ರೆಂಡ್ಸಾ ಅಥವಾ ಈ ಸೀರಿಯಲ್ ಈ ತರ ಶಾರ್ಟ್ ಫಿಲಮ್ಗೋಸ್ಕರ ಕಾಂಟ್ಯಾಕ್ಟ್? ಅದೇ ಶಾರ್ಟ್ ಮೂವಿ ಅಂತಾನೆ ಅವ್ರು ನನ್ನ ಅಪ್ರೋಚ್ ಮಾಡಿದ್ದು. ನಾನು ಅವಾಗ ಸೀರಿಯಲ್ ಮಾಡ್ತಿದ್ದೆ, ಚಂದನ ಅನಂತ ಕೃಷ್ಣ ಗೊತ್ತಲ್ವಾ? ಸೊ ಅವರು ನಾನು ಒಟ್ಟಿಗೆ ಒಂದು ಸೀರಿಯಲ್ ಮಾಡ್ತಿದ್ವಿ. ಅವರು ನನ್ನ ಇವರಿಗೆ ಸಜೆಸ್ಟ್ ಮಾಡಿ ಒಂದು ಮೀಟಿಂಗ್ ಆಮೇಲೆ ಮಾಡ್ಬೇಕು ಅಂತ ಜಾಯಿನ್ ಆಗಿದ್ದು ಇವ್ರ ಟೀಮ್ಗೆ. ಸೊ ಜಾಯಿನ್ ಆದ್ಮೇಲೆ ಶಾರ್ಟ್ ಮೂವಿ ಮಾಡ್ಬೇಕು ಅಂತ ಜಾಯಿನ್ ಆಗಿದ್ದು. ಬಟ್ ಶಾರ್ಟ್ ಮೂವಿ ಆ ಒಂದು ಪಾರ್ಟ್ 1 ಆಯ್ತು ಮುಗೀತು ಅನ್ನೋದ್ರೊಳಗೆ ಅವ್ರ ಜೊತೆ ನಾನು ಆಲ್ಬಮ್ ಸಾಂಗ್ ಇನ್ನೊಂದು ವರ್ಕ್ ಮಾಡಿದೆ. ದೆನ್ ಅದೇ ಮುಗೀತು ಅನ್ನೋದ್ರೊಳಗೆ ಅವ್ರು ಪಾರ್ಟ್ 2 ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ನಮ್ ಜರ್ನಿ 3 years ಇಂದ ಕಂಟಿನ್ಯೂ ಆಗ್ತದೆ. ಅದೇ ಒಂದೇ ಟೀಮರ್ ಆಗ್ಬಿಟ್ಟಿದ್ದೀರಾ ಇವಾಗ. ಸೊ ಮ್ಯಾಮ್ ಈ ತರ ಒಂದು ಕ್ಯಾರೆಕ್ಟರ್ ಇದೆ, ನೀವು ಹಿಂಗ್ ಮಾಡಿ ಅಂತ ಹೇಳಿದ್ರೆ ಚಂದನ ಅವ್ರು ರೆಫರ್ ಮಾಡಿದ್ರು ಅಂತ ಹೇಳಿದ್ರಿ. ಸೊ ನೀವು ಕೇಳಿದಾಗ ಇದೊಂದು ಈ ತರ ಕತೆ ಇದೆ ನೀವು ಮಾಡಿ ಅಂತಂದಾಗ, ಆಲ್ರೆಡಿ ನೀವು ಸೀರಿಯಲ್ ಅಲ್ಲಿ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಮಾಡ್ತಾ ಇರೋರು, ನಾನು ಶಾರ್ಟ್ ಫಿಲಮ್ ಮಾಡ್ಬೇಕಾ ಅಂತ ಈ ತರದ್ ಏನಾದ್ರು ಅನಿಸ್ತಾ, ಅಥವಾ ನಿಮ್ಗೆ ಕೇಳ್ಬಿಟ್ಟು ಓಕೆ ಫೈನ್ ನಾನು ಮಾಡ್ತೀನಿ ಅಂತ? ಇಲ್ಲ, ನನಗೆ ಅವಾಗ ಅನ್ಸಿದ್ದೇನು ಅಂದ್ರೆ ನನ್ನ ಪ್ರೊಫೈಲ್ ಬಿಲ್ಡ್ ಆಗ್ಬೇಕು. ಅದು ಶಾರ್ಟ್ ಮೂವಿನೋ ಸೀರಿಯಲ್ ಪ್ರಾಜೆಕ್ಟ್ಸ್ ವೈಸ್ ನಾನು ಅಫ್ಕೋರ್ಸ್ ನಮ್ಗೆ ಕಲಿಯೋದಿದ್ದೇ ಇರುತ್ತೆ, ಪ್ರತಿದಿನ ಕಲಿತಿರ್ತೀವಿ. ಶಾರ್ಟ್ ಮೂವಿ ನಾನು ಮಾಡಿರ್ಲಿಲ್ಲ ಅವಾಗ. ಸೊ ಅದಕ್ಕೆ ಒಂದು ಟ್ರೈ ಕೊಡೋಣ. ಅಂಡ್ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ನಾನು HR ರೋಲ್ ಮಾಡ್ತಿದ್ದೇನೆ ಇದ್ರಲ್ಲಿ. ಅವರು ಕತೆ ಹೇಳಿದಾಗ ಆಕ್ಚುಲಿ ನಂಗೆ ಇಷ್ಟ ಆಯ್ತು. ಈಗ ಅದು ಫುಲ್ ಬೇರೆ ಆಗಿದೆ, ಬಟ್ ನಂಗೆ ಆ ಕ್ಯಾರೆಕ್ಟರ್ ಓಕೆ ಅಂದ್ರೆ ನಾನು ಟ್ರೈ ಮಾಡ್ಬೋದು ಅಂತ ಒಪ್ಕೊಂಡಿದ್ದು. ಅದು ಇಷ್ಟು ಚೆನ್ನಾಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ.
ಅಲ್ಲ ಆಕ್ಚುಲಿ ಇದು ನೋಡ್ದಾಗ ಏನ್ ಅನ್ಸುತ್ತೆ ಅಂದ್ರೆ ಎಲ್ಲೂ ಕಾಮಿಡಿ ಎಲ್ಲೂ ಏನು ಗೊತ್ತಾಗಿಲ್ಲ ಇದೆ ಅಂತಾನೆ ಅನ್ಸ್ಲಿಲ್ಲ ನನಗೆ. ಸಿನಿಮಾ ಪೂರ್ತಿ ಹೆಂಗೆ ಸಿನಿಮಾ ಪೂರ್ತಿನೂ ಇಲ್ವಾ ಅಥವಾ ಟ್ರೇಲರ್ ಅಲ್ಲಿ ಮಾತ್ರ ಇಲ್ವಾ? ಕಾಮಿಡಿ ಖಂಡಿತವಾಗ್ಲೂ ಇದೆ. ಅಂದ್ರೆ ಕಾಮಿಡಿ ಅಂದ್ರೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಅದಕ್ಕೆ ಅಂತಾನೆ ಸಪರೇಟ್ ಸೀನ್ಸ್ ತರ ಮಾಡಿಲ್ಲ. ಸಿಚುವೇಶನ್ ಅಲ್ಲಿ ಹಂಗೆ ಕರ್ಕೊಂಡು ಹೋಗ್ತಾ ಹೋಗುತ್ತೆ ಕತೆ, ಹೋಗ್ತಾ 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 ಅಲ್ಲಲ್ಲೇ ನಿಮ್ಗೆ ನಗು ಅಂತೂ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬೋದು. ಯಾಕಂದ್ರೆ ಕಥೆಯಿಂದ ಹೊರಗಡೆ ಹೋಗೋ ತರ ಈ ಕತೆ ಇಲ್ಲ, ಕಥೆಲೇ ಕ್ಯಾರಿ ಆಗ್ತಿರ್ಬೇಕು. ಅದ್ರ ಜೊತೆಗೆ ಆ ಒಂದು ಸಿಚುವೇಶನ್ಸ್ ನಗು ತರಿಸುತ್ತೆ ಅಲ್ಲಲ್ಲೇ. ಅದರಲ್ಲಿ ಮೇಜರ್ ಆಗಿ ಸಂದೀಪ್ ಅವರು ಇದನ್ನ ಒಂದು ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮೇಜರ್ ಆಗಿ ಅವರೇ ನಗಿಸ್ತಾರೆ ಸ್ವಲ್ಪ, ಅಂದ್ರೆ ನಗಿಸ್ತಾರೆ ಇನ್ ದ ಸೆನ್ಸ್ ಅದು ಆಡಿಯನ್ಸ್ ಏನ್ ಫೀಲ್ ಆಗ್ತಿರ್ತಲ್ಲ ಅದನ್ನ ಅವ್ರು ಹೇಳಕ್ ಶುರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಫ್ರಸ್ಟ್ರೇಟ್ ಆಗ್ತಿರುತ್ತೆ ಯಾಕೆ ಬೋರಿಂಗ್ ಮಾಡ್ತಾರೆ, ಅವಾಗ ಅವ್ರು ಅದನ್ನ ಹೇಳಿದಾಗ ಆಡಿಯನ್ಸ್ ನೀಟಾಗಿ ಕನೆಕ್ಟ್ ಆಗಿ ಅದನ್ನ ನಗ್ಬೋದು ಅಂತ ಒಂದು ನಮ್ದೊಂದು ಅಸಂಪ್ಷನ್ಸ್. ಬಟ್ ಸ್ಟಿಲ್ ನಾವು 21ಗೆ ವೆಯ್ಟ್ ಮಾಡಬೇಕು ಹೇಗಾಗುತ್ತೆ. ನಾನು ಇದ್ರನ್ನ ಇಲ್ಲಿ ಡೈಲಾಗ್ಸ್ಗಿಂತ ಜಾಸ್ತಿ ಪರ್ಫಾರ್ಮೆನ್ಸಿಗೆನೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹೇಗೆ ಇದ್ರ ಬಗ್ಗೆ ಹೇಳ್ತೀನಿ? ನಿಮ್ಗೆ ಹಾಗ ಅನ್ನಿಸ್ತಾ? ನೀವು ನನ್ಗಾಗ ಇಲ್ಲಾಂದ್ರೆ ನೀವೇ ಇಂಟರ್ವ್ಯೂ ಮಾಡ್ಬಿಡಿ, ನಾನು ಕೇಳ್ತೀನಿ. ಯಾಕಂದ್ರೆ ನಾನ್ ನೋಡಿದ್ದೀನಲ್ಲ ಅಷ್ಟೇ ಅಲ್ವಾ? ಹೌದು ಅವ್ರು ಹೌದನ್ನು ಮುಗಿಸ್ಬಿಟ್ರು. ಹೌದು, ಪರ್ಫಾರ್ಮೆನ್ಸ್ಗೆ ಜಾಸ್ತಿ ಅವರು ಇಲ್ಲ ಆಕ್ಚುಲಿ ಅಂದ್ರೆ ನಾನ್ ನೋಡ್ದಂಗೆ ನಂಗೆ ಒಂದ್ ಹಾಸ್ಪಿಟಲ್ ಏನೋ ಗೊತ್ತಿಲ್ಲ, ಒಂದ್ ಎಮೋಷನಲ್ ಸೀನ್ ಅನ್ಸುತ್ತೆ ಅದು. ನಂಗೆ ಅದು ತುಂಬಾ ಕನೆಕ್ಟ್ ಆಯ್ತು. ಅದು ನಂಗೆ ಆಕ್ಚುಲಿ ಕರೆಕ್ಟ್ ಆಗಿ ಒಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ತಾ ಇದ್ದು, ಅದು ತಾತನೋ ಅಪ್ಪನೋ ಗೊತ್ತಿಲ್ಲ, ಅದು ಸುಮ್ಮ ನಂಗೆ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿ ನಂಗೆ ಸಖತ್ ಇಷ್ಟ ಆಯ್ತು ಮ್ಯಾಮ್ ಇದೆಲ್ಲ ನೋಡಿ. ಹಾಗಾಗಿ ನಾನು ನಂಗೆ ಇವಾಗ ಗೊತ್ತಾಯ್ತು ಅವ್ರು ಯಾಕೆ ನನ್ ತಾತ ಅನ್ಕೊಂಡಿದ್ದಾರೆ ಅಂತ. ನಮ್ದು ಪ್ರಮೋಷನಲ್ ವಿಡಿಯೋ ನೋಡಿ ಅದನ್ನು ನಾನು ಆಲ್ಮೋಸ್ಟ್ ಟ್ರೈಲರ್ ನೋಡಿದೀನಿ, ಪ್ರಮೋಷನಲ್ ವಿಡಿಯೋನು ನೋಡಿದೀನಿ. ಹಾಗಾಗಿ ನಂಗೆ ಅಲ್ಲಿ ಅನ್ಸ್ತು ತುಂಬಾ ಪರ್ಫಾರ್ಮೆನ್ಸ್ ಗೆ ತುಂಬಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ ಡೈಲಾಗ್ ಹಂಗೆ ಹಿಂಗ ಈ ತರದ್ದೇನಿಲ್ಲ, ಬಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಷ್ಟು ಒಂಥರ ನೀಟಾಗಿ ಸೆಟಲ್ಡ್ ಆಗಿ ನೋಡಿ ಖುಷಿ ಆಯ್ತು. ಹಾಗಾಗಿ ಕೇಳಿದ್ ನಾನು. ಕತೆ ವೈಸ್ ಏನ್ ಕರ್ಕೊಂಡು ಹೋಗುತ್ತಲ್ಲ, ಇವಾಗ ಕಥೆಯಲ್ಲಿ ಏನ್ ಮಾತಾಡ್ಸುತ್ತೆ ಆ ಕ್ಯಾರೆಕ್ಟರ್, ಅದಕ್ಕೋಸ್ಕರ ಡೈಲಾಗ್ ಬರುತ್ತೆ. ಫಸ್ಟ್ ಡೈಲಾಗ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಡೈಲಾಗ್ಸ್ ತುಂಬಾ ಪ್ರಾಪರ್ ಇರಬೇಕು. ಅಂದ್ರೆ ಇವಾಗ ಅದೇ ಡೈಲಾಗ್ಸ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಒಂದು. ಅದ್ರ ಮೇಲೆ ಆ ಡೈಲಾಗ್ಸ್ ನ ಆ ತರ ಹೇಳಿದ್ರೆ ಮಾತ್ರ ವರ್ಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಪರ್ಫಾರ್ಮೆನ್ಸ್ ಕೂಡ ಅದು ಎರಡೂ ಒಂಥರ ಕಾಂಪಿಟೇಷನ್ ಅಲ್ಲಿ ನಿಂತ್ಕೊಂಡಿದೆ ಅನ್ನೋ ತರನೇ ಫೀಲ್ ಆಗುತ್ತೆ. ಅಂದ್ರೆ ಡೈಲಾಗ್ಸ್ ಕೂಡ ಮತ್ತೆ ಪರ್ಫಾರ್ಮೆನ್ಸ್ ಕೂಡ, ಎಲ್ರೂ ಪರ್ಫಾರ್ಮೆನ್ಸ್ ಕೂಡ ಇದರಲ್ಲಿ ನಂದು ಗೊತ್ತಿಲ್ಲ. ಯಾವ ತರ ಅಂದ್ರೆ ನಿಮ್ಮ ಮಧ್ಯೆ ಇವಾಗ ಲವರ್ಸ್ ಅಂದ್ರೆ ಇವಾಗ ಅಂದ್ರೆ ಜಗಳ ಆಡ್ಕೊಂಡ್ ಕಿತ್ತಾಡುವಂತ ಕಪಲ್ಸ್ ಇರ್ತಾರೆ, ಫುಲ್ ರೊಮ್ಯಾಂಟಿಕ್ ಕಪಲ್ಸ್ ಇರ್ತಾರೆ, ಅಂದ್ರೆ ತುಂಬಾ ಮೆಚೂರ್ಡ್ ಆಗಿ ಥಿಂಕ್ ಮಾಡುವಂತ ಕಪಲ್ಸ್ ಇರ್ತಾರೆ. ಒಂದೊಂದ್ ಸಿನಿಮಾದಲ್ಲಿ ಒಂದೊಂದ್ ತರ ಲವ್ ಸ್ಟೋರಿ ತೋರಿಸಿದ್ದಾರೆ. ನಿಮ್ಮ ಇಬ್ಬರ ಮಧ್ಯೆ ಅಟ್ಲೀಸ್ಟ್ ನಾನ್ ಅನ್ಕೊಂಡಿದೀನಿ ಲವ್ ಸ್ಟೋರಿ ಅಂತ, ಇನ್ ಕೇಸ್ ಇದ್ರೆ ಯಾವ ತರ ಲವ್ ಸ್ಟೋರಿ? ಇಲ್ಲ ಯೂಶುವಲ್ ತರ ಅಂತೂ ಇಲ್ಲ. ಅಂದ್ರೆ ಜಗಳ ಆಡ್ಕೊಂಡು ಗಿಫ್ಟ್ ಕೊಟ್ಟಿಲ್ಲ ಅಂತ ಜಗಳ ಆಡೋದು ಅಥವಾ ಆ ತರದ ಲವ್ ಸ್ಟೋರಿ ಅಲ್ಲ. ಬರ್ಡೇ ವಿಶ್ ಮಾಡಿಲ್ಲ ಅಂತ ಸ್ವಲ್ಪ ಮೆಚೂರ್ಡ್ ಅಂದ್ರೆ ಲವ್ ಸ್ಟೋರಿ ಇದೆ. ನಂಗೊಂದ್ ಕನ್ಫರ್ಮ್ ಆಗಿತ್ತು. ನೀವ್ ಹೇಳಿರೋ 3 ಲವ್ ಸ್ಟೋರಿ ಯಾರ್ದಾದ್ರೂ ಆಗಿರುತ್ತೆ. ಇಂಟರ್ವ್ಯೂ ಮಾಡ್ತಿರೋದಕ್ಕಿಂತ ಜಾಸ್ತಿ ಡಿಕೋಡ್ ಮಾಡ್ತಾರೆ. ಹೌದು. ಮತ್ತೆ ಸಾಂಗ್ಸ್ ಎಲ್ಲ ಎಷ್ಟಿದೆ ಇದ್ರಲ್ಲಿ? 5 ಸಾಂಗ್ಸ್ ಬರುತ್ತೆ, ಎಲ್ಲ ಸಿಚುವೇಶನ್ ಅಲ್ಲ. ಅದರಲ್ಲಾಗಿ ಇವಾಗ ಆಲ್ರೆಡಿ 2 ಸಾಂಗ್ ಕೇಳಿದ್ರೆ ಅದು ಸ್ವಲ್ಪ ಆಡಿಯನ್ಸ್ಗೆ ಕನೆಕ್ಟ್ ಆಗೋ ಥರದ ಸಾಂಗು. ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಸಿಚುವೇಶನ್ ಅಲ್ಲ, ಅಂದ್ರೆ ನಿಮ್ಗೆ ಸಾಂಗ್ ಬರ್ತಿದೆ ಅಂತ ಗೊತ್ತಾಗಲ್ಲ, ಬಟ್ ಮೂಡ್ ಒಳಗಡೆ ಕರ್ಕೊಂಡು ಹೋಗ್ತಾ ಇರುತ್ತೆ ಆ ಥರದ ಸಾಂಗ್ಸ್. ಈ ಕಂಪ್ಲೀಟ್ ಸಿನಿಮಾ ರೆಡಿ ಆದ್ಮೇಲೆ ಇಂಡಸ್ಟ್ರಿನಲ್ಲಿ ಯಾರಿಗಾದ್ರೂ ತೋರಿಸಿ ಅವ್ರ ಕಡೆಯಿಂದ ಏನಾದ್ರು ಸಪೋರ್ಟ್ ಏನಾದ್ರು ಸಿಕ್ತಾ ಹೇಗೆ? ಇಲ್ಲ ಅಂದ್ರೆ ನಾವು ಪ್ರೆಸೆಂಟ್ಸ್ಗೆ ಸ್ವಲ್ಪ ಟೈಮ್ ತಗೊಂಡ್ವಿ. ಅಂದ್ರೆ ಯಾರಾದ್ರೂ ಪ್ರೆಸೆಂಟ್ ಮಾಡ್ಬೋದಾ ನಮ್ಮ ಸಿನಿಮಾನ ಅಂತ ಸ್ವಲ್ಪ ಅದಕ್ಕೊಂದು ಸುಮಾರು ಟೈಮ್ ತಗೊಂಡಿದ್ವಿ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ಗೊತ್ತಿಲ್ಲ, ಅಂದ್ರೆ ಇಂಡಸ್ಟ್ರಿಲಿ ಯಾರು ಫಸ್ಟ್ ಆಫ್ ಆಲ್ ನೋಡೋಕ್ಕೆ ರೆಡಿ ಇಲ್ಲ ಅನ್ನೋ ಥರ, ಅಂದರೆ ಅಪ್ರೋಚ್ಗೆ ರೆಡಿ ಇರಲ್ಲ. ಇವಾಗ ನಾವು ಹೊಸಬ್ರು ಸಿನಿಮಾ ಮಾಡೋದು, ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿ ಇವತ್ತು ಸ್ವಲ್ಪ ಬಿಸ್ನೆಸ್ ಕಮ್ಮಿ ಆಗಿದೆ. ಅಂದರೆ ಸಣ್ಣ ಸಿನಿಮಾದು, ದೊಡ್ಡ ಸಿನಿಮಾದು ನಡೀತಾ ಇದೆ, ಬಟ್ ಸಣ್ಣ ಸಿನಿಮಾದು ಸ್ವಲ್ಪ ವ್ಯಾಲ್ಯೂಸ್ ಕಮ್ಮಿ ಆಗಿರೋದ್ರಿಂದ ಸೊ ಅದ್ರ ಕಾರಣ ನೋಡ್ತಿಲ್ವೋ, ಶೋರಿ ನೋಡ್ತಾರೆ, ಟ್ರೈಲರ್ ನೋಡ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಅದಾದ್ಮೇಲಿಂದ ಏನೋ ರೆಸ್ಪಾನ್ಸ್ ಬರಲ್ಲ. ಅದು ನಮಗೆ ಅಂತ ಮಾತ್ರನೋ ಅಥವಾ ಬೇರೆ ಎಲ್ಲ ಟೀಮ್ ನಾವು ಕೇಳಿದವ್ರಿಗೂ ಇದೇ ಹೇಳಿದ್ದಾರೆ. ಸೊ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಟ್ರೈ ಅಂತೂ ಮಾಡಿದ್ದೀವಿ, ಬಟ್ ಸ್ಟಿಲ್ ನಮ್ ಕರೆಕ್ಟ್ ರೆಸ್ಪಾನ್ಸ್ ಯಾವ್ದು ಸಿಕ್ಕಿಲ್ಲ. ಅಂದ್ರೆ ಏನಾದ್ರು ಅಪ್ರೋಚ್ ಮಾಡಕ್ ಹೋಗಿ ಏನಾದ್ರು ಈ ತರ ಆಗಲ್ಲ ಅಂತ ಹೇಳಿದ ಇನ್ಸಿಡೆಂಟ್? ಇಲ್ಲ, ಆಗಲ್ಲ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗೋದು ನಿಜವಾಗ್ಲು. ಅಂದ್ರೆ ನಮ್ಮ ವೇಟ್ ಪೀರಿಯಡ್ ಕಟ್ ಮಾಡ್ಕೊಂಡು ನಾವು ಬೇರೆ ಕಡೆ ಪುಷ್ ಮಾಡೋದಿತ್ತು. ಬಟ್ ಆಗಲ್ಲ ಅಂತ ಹೇಳ್ತಾ ಇರೋ ಕಾರಣನೇ ನಾವು ಇಲ್ಲಿವರೆಗೂ ಸ್ವಲ್ಪ ಮುಂದೆ ಬಂದಿದ್ದು.
ಟ್ರೈಲರ್ ನೋಡಿ ಟ್ರೈಲರ್ ಇಷ್ಟ ಆಗಿದೆ ನೋಡ್ತೀವಿ. ಅಬ್ವಿಯಸ್ಲಿ ಇವಾಗ ಯಾರು ನಮ್ಮನ್ನ ಕರೆದು ನೀವು ಸಿನಿಮಾ ಮಾಡಿ ಅದನ್ನ ತಗೊಂತೀವಿ ಅಂತ ಯಾರು ಹೇಳಿಲ್ಲ. ಅದನ್ನ ನಾವು ಯಾರ ಮೇಲೂ ಯಾರು ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರವ್ರ ಶೆಡ್ಯೂಲಲ್ಲಿ ಅವ್ರವ್ರು ಇದ್ದೇ ಇರ್ತಾರೆ. ಬಟ್ ಸ್ಟಿಲ್ ಅಂದರೆ ಓಕೆ ಇದು ನಾವು ನೋಡ್ತೀವಿ ಅಂತ ಹೇಳಿದಾಗ ನೋಡಿದ್ರೆ ಬೆಸ್ಟ್ ಇರುತ್ತೆ, ಇಲ್ಲಾಂದ್ರೆ ಇಲ್ಲ ಇವಾಗ ಸದ್ಯಕ್ಕೆ ನಾವು ನೋಡಲ್ಲ, ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಇದ್ದೀವಿ ಅಂದ್ರೂ ಬೆಸ್ಟ್ ಇರುತ್ತೆ. ಸೊ ಎಸ್ ಆರ್ ನೋ ಹೇಳದೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಇಲ್ಲ ನೆಕ್ಸ್ಟ್ ಮಂತ್ ನೋಡ್ತೀವಿ ಅಥವಾ ನೆಕ್ಸ್ಟ್ ಆದ್ಮೇಲೆ ನೋಡ್ತೀವಿ ಅಂತ ಹೇಳೋದು ನಮ್ಗೆ ಸ್ವಲ್ಪ ಹೊಸೊಬ್ಬರಿಗೆ ಸ್ವಲ್ಪ ಕಷ್ಟ ಈ ವಿಚಾರಗಳು. ಯಾಕಂದರೆ ತುಂಬ ಕಾಯುವಿಕೆ ಆಗೋದಿರುತ್ತೆ. ಆಲ್ರೆಡಿ ಫಸ್ಟ್ ಆಫ್ ಆಲ್ ಸಿನಿಮಾ ಮಾಡೋದೇ ದೊಡ್ಡ ವಿಷಯ, ಅದರಲ್ಲಿ ಮತ್ತೆ ರಿಲೀಸ್ ಬಗ್ಗೆನೂ ನಮ್ಗೆ ಅಷ್ಟು ನಾಲೆಜ್ ಇರಲ್ಲ. ಬಟ್ ಸ್ಟಿಲ್ ಎಲ್ಲ ಒಳ್ಳೆ ವಿಚಾರನೆ. ಇವಾಗ ಸ್ವಲ್ಪ ರಿಲೀಸ್ ಬಗ್ಗೆನೂ ನಾಲೆಜ್ ಬರೋದ್ರಿಂದ ನಾವೇ ರಿಲೀಸ್ ಮಾಡ್ತಿರೋದ್ರಿಂದ ಸೊ ಒಳ್ಳೆ ವಿಚಾರ. ಕಷ್ಟ ಆಗುತ್ತೆ ಬಟ್ ಸ್ಟಿಲ್ ಒಳ್ಳೇದಾಗಿ ಒಳ್ಳೇದಾಗೆ ಆಗುತ್ತೆ. ಮ್ಯಾಮ್ ನೀವು ಸೀರಿಯಲ್ ಅಲ್ಲಿ ಇರೋದ್ರಿಂದ ನಿಮ್ ಸೀರಿಯಲ್ ಕಡೆಯಿಂದ ಏನಾದ್ರು ಸಪೋರ್ಟಿವ್ ಅಂದ್ರೆ ಆರ್ಟಿಸ್ಟ್ ಕಡೆಯಿಂದ ಸೆಲ್ಫ್ ಪ್ರಮೋಷನ್ ಮಾಡ್ಕೊಡೋದು ಮಾಡಿದ್ದಾರೆ ನಮ್ಮ ಸೀರಿಯಲ್ ಇಂದ ಪ್ರಮೋಷನ್ ಮಾಡಿದ್ದಾರೆ. ಆಕ್ಚುಲಿ ಅವ್ರುಗಳು ವೇಟ್ ಮಾಡ್ತಿದ್ದಾರೆ ಸಿನಿಮಾ ನೋಡಕ್ಕೆ, ತುಂಬಾ ಟೈಮ್ ಇಂದ ವೇಟ್ ಮಾಡ್ತಿದ್ದಾರೆ ಯಾವಾಗ ರಿಲೀಸ್ ಆಗುತ್ತೆ. ಸೊ ಫೈನಲಿ ನಾನು ಯಾವಾಗ ಡೇಟ್ ಹೇಳಿದ್ನೋ ಇವತ್ತು ಅಂತ ದೇರ್ ಆಲ್ ವೇಟಿಂಗ್. ಸೊ ತುಂಬಾ ಸಪೋರ್ಟಿವ್ ಇದ್ದಾರೆ. ಏನ್ ಹೇಳಿದ್ರು ಟ್ರೈಲರ್ ಎಲ್ಲ? ತುಂಬಾ ಖುಷಿ ಆಯ್ತು ಎಲ್ರಿಗೂ. ಅದೇ ನಮ್ ಟ್ರೇಲರ್ ತುಂಬಾ ಡೀಪ್ ಆಗಿದೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆಬ್ವಿಯಸ್ಲಿ, ನಾನು ಅದನ್ನ ಕೇಳ್ಪಟ್ಟೆ. ಅದಕ್ಕೋಸ್ಕರ ನಾವು ಏನಿದೆ ಅಂತ ನೋಡಕ್ಕಾದ್ರೂ ಸಿನಿಮಾಗ್ ಬರ್ತೀವಿ ಅಂತ ಹೇಳ್ತಿದ್ದಾರೆ. 21st ಬರ್ತಾರೆ. ಸೂಪರ್. ಅದೇ ಇವಾಗ ನೀವೇ ಹೇಳ್ದಂಗೆ ಸಿನಿಮಾಗಳು ಈ ವೀಕಲ್ಲಿ ಒಂದು 8 ಸಿನಿಮಾ ರಿಲೀಸ್ ಆಗ್ತಿದೆ 21st. ಇಷ್ಟು 8 ಸಿನಿಮಾಗಳ ಮಧ್ಯೆ ಬಂದು ಭಾವತೀರನ ನೋಡಬೇಕು ಅಂದ್ರೆ ಯಾಕೆ ಆಡಿಯನ್ಸ್? ಓಕೆ, ರೀಸೆಂಟ್ ಆಗಿ ಫಸ್ಟ್ ಆಫ್ ಆಲ್ ನಮಗೆ 12 ಸಿನಿಮಾ ಲಿಸ್ಟ್ ಕಾಣಿಸ್ತಿದೆ. ಹೌದು, ಇಲ್ಲ ಅಂದ್ರೆ ನಮಗೂ ಅಷ್ಟೇ. ನಾವು ಮೊನ್ನೆ ನಮ್ಗೆ 8 ಲಿಸ್ಟೇ ಬಂದಿತ್ತು, ಅದಾದ್ಮೇಲೆ ಮತ್ತೆ ವಾಪಸ್ ನೆಕ್ಸ್ಟ್ ದಿನ ಎದ್ದು ನೋಡಿದಾಗ 10, ಅದಾದ್ಮೇಲೆ 12 ಈ ತರ. ಸೊ ಸಿನಿಮಾ ರಿಲೀಸ್ ಇದ್ದೇ ಇರುತ್ತೆ. ಬಟ್ ಅದರಿಂದ ನಾವು ಸ್ಟ್ಯಾಂಡ್ ಔಟ್ ಆಗೋ ಒಂದೇ ಕಾರಣ ನಾವು ಹೇಳ್ತಿರೋದೇನಂದ್ರೆ ಇಟ್ಸ್ ನಾಟ್ ಅ ರೆಗ್ಯುಲರ್ ಸ್ಟೋರಿ ಅಟ್ ಆಲ್. ಅಂದ್ರೆ ಈ ಸ್ಕ್ರೀನ್ ಪ್ಲೇ ಇದು ರೆಗ್ಯುಲರ್ ಆಗೋದು ಇಲ್ಲ. ಇದು ಸ್ವಲ್ಪ ಆಮೇಲೆ ಇತ್ತೀಚೆಗೆ ಫ್ಯಾಮಿಲಿ ಬಂದು ಸಿನಿಮಾ ನೋಡೋದು ಕಮ್ಮಿ. ಅಂದ್ರೆ ಆ ಥರದ ಸಿನಿಮಾಗಳು ಕೊಡೋದ್ರಲ್ಲಿ ಹೌದು ಬಿಸ್ನೆಸ್ ಎಲ್ಲ ಚೆನ್ನಾಗಾಗ್ತಿದೆ, ಯೂತ್ಸ್ ಎಲ್ಲ ಬಂದು ಸಿನಿಮಾ ನೋಡ್ತಿದ್ದಾರೆ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿಗೋಸ್ಕರ ನಾವು ಸಿನಿಮಾ ಮಾಡೋದು ಸ್ವಲ್ಪ ಕಮ್ಮಿ ಆಗಿದ್ದೇನೋ ಅಂತ ಅನಿಸಿದೆ. ಸೊ ಅಂಥದ್ರಲ್ಲಿ ಫ್ಯಾಮಿಲಿ ಬಂದು ಆರಾಮಾಗಿ ಕುತ್ಕೊಂಡು ನೋಡುವಂಥ ಸಿನಿಮಾ, ಜೊತೆಗೆ ಮೇಜರ್ ಆಗಿ ಲವ್ ಅಂದ್ರೆ ಇದು ಇಷ್ಟೇ ಅಂತ ಅನ್ಕೊಂಡಿದ್ದಾರಲ್ಲ, ಅದರಿಂದ ಹೊರಗಡೆ ಬಂದು ಇನ್ನೊಂದೇನೋ ವಿಚಾರ ಇದೆ. ಅಂದ್ರೆ ಲವ್ನ ಡೈಮೆನ್ಷನ್ನೇ ಬೇರೆ ಅಂತ ತೋರಿಸಿರೋದ್ರಿಂದ ಭಾವತೀರಯಾನಕ್ಕೆ ಬಂದು ಸಪೋರ್ಟ್ ಮಾಡೋದು ನೋಡ್ಬೇಕು. ಮ್ಯಾಮ್, ಭಾವತೀರಯಾನ ಅನ್ನೋದನ್ನ ನೀವು ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ನನಗೆ ಎಮೋಷನ್. ಬಿಕಾಸ್ ನಾನು ಆ 3 years ಟ್ರಾವೆಲ್ ಮಾಡ್ಕೊಂಡು ಬಂದಿರೋದಕ್ಕೂ ಫಸ್ಟ್ ಲವ್ ಅಂತ ಇತ್ತು, ಬಟ್ ಈಗ ಅದು ಭಾವತೀರಯಾನ ಆಗಿದೆ. ಅದು ಆಕ್ಚುಲಿ ತುಂಬಾ ಆಪ್ಟ್ ಆಗಿರುವಂಥದ್ದು. ಬಿಕಾಸ್ ಹೆಸರು ಕೇಳಿದಾಗ್ಲೇ, ಬಿಕಾಸ್ ನಾವು ಆ ಜರ್ನಿ ಟ್ರಾವೆಲ್ ಮಾಡಿರೋದಕ್ಕೆ ನಮಗೆ ಸ್ಪೆಷಲಿ ಗೂಸ್ ಬಂಪ್ಸ್ ಬರುತ್ತೆ. ಎಮೋಷನ್. ಫೈನಲಿ ನೀವೇನ್ ಅನ್ಕೊಂಡಿದ್ರಿ, ಏನ್ ನಾವು ಏನೋ ಒಂದ್ ಕನ್ಸ್ ಅಂತ ಕಟ್ಕೊಂಡಿದ್ರಿ, ಇಷ್ಟು ವರ್ಷ ಕಟ್ಟಿರೋಂತ ಕನ್ಸು ಇದೆ Feb 21st ರಿಲೀಸ್ ಆಗ್ತಾ ಇದೆ. ಸೊ ಆಡಿಯನ್ಸ್ ಏನ್ ಹೇಳ್ತೀರಾ? ಅದೇ ಇಷ್ಟೊತ್ತು ಇವರೆಲ್ಲ ಕ್ವಶನ್ಸ್ ಕೇಳಿದ್ದಾರೆ, ಟ್ರೈಲರ್ ಮೂರು ಸರಿ ನೋಡಿ. ಸೊ ಎಲ್ಲರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಆ್ಯಂಡ್ ನಮ್ಮ ಸಿನಿಮಾ ಯಾಕೆ ನೋಡಬೇಕು ಅಂತಲೂ ನಾನು ಇದರಲ್ಲಿ ತುಂಬ ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೊ ಇದೊಂದು ಸ್ಟ್ಯಾಂಡರ್ಡ್ ಸಿನಿಮಾ ಆಗುತ್ತೆ ಅಂತ ನಮ್ಮ ಭಾವನೆ. ಗೊತ್ತಿಲ್ಲ, ಇದನ್ನು ನೀವು ಹೇಳಬೇಕು. 21ನೇ ತಾರೀಕು ಬಂದು 21ನೇ ತಾರೀಕು ದಯವಿಟ್ಟು ನಿಮ್ಮ ಹತ್ತಿರದ ಮಲ್ಟಿಪ್ಲೆಕ್ಸ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಬಂದು ನೋಡಿ ಏನನ್ನಿಸ್ತು ಅಂತ ನೀವು ಹೇಳೋದನ್ನ ನಾವು ಕೇಳಕ್ಕೆ ಕಾಯ್ತಾಗೆ. ಎಲ್ಲ ತೇಜಸ್ಸೇ ಹೇಳಿದ್ದಾರೆ. ಆಬ್ವಿಯಸ್ಲಿ ನಾವು February 21st ಐ ಥಿಂಕ್ ವರ್ಷಗಳಿಂದ ಕಾಯ್ಕೊಂಡು ಬಂದಿದ್ದೀವಿ. ಸೊ ಟ್ರೇಲರ್ ಎಲ್ಲರೂ ನೋಡಿದ್ದೀರಾ, ಎಲ್ಲರೂ ಇಷ್ಟಪಟ್ಟಿದ್ದೀರಾ. ಸೊ ನೀವು ಒಂದು ಸಲ ಸಿನಿಮಾ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿದ್ರೇನೆ, ಬಿಕಾಸ್ ನಾವು ವೇಟ್ ಮಾಡ್ತಿರೋದಕ್ಕೆ ಒಂದು ನಮಗೆ ಸೊಲ್ಯೂಷನ್ ಸಿಕ್ತಂಗೆ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ February 21st, 22nd, 23rd ಥಿಯೇಟರ್ಸ್ಗಳಲ್ಲಿ ಹೋಗಿ ಸಿನಿಮಾ ನೋಡಿ, ಆ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಬಿಕಾಸ್ ನೀವು ಥಿಯೇಟರ್ಸ್ಗೆ ಹೋದ್ರೇನೆ ನಮಗೆ ನಮ್ಮ ಸಿನಿಮಾ ಉಳಿಸ್ಕೊಳಕ್ಕಾಗೋದು. ನೀವು ಹೇಗಿದೆ ಅಂತಾನು ಹೇಳ್ಬೇಕು. ಬಿಕಾಸ್ ನಾವು ಹೇಳ್ಕೊಂಡ್ ಬಂದಿದ್ದೀವಿ, ನಮ್ದೊಂದು ಡಿಫ್ರೆಂಟ್ ಸ್ಟೋರಿ ತಗೊಂಡ್ ಬಂದಿದ್ದೀವಿ ಅಂತ. ಸೊ ಯಾರೂ ಮಿಸ್ ಮಾಡಬೇಡಿ, ದಯವಿಟ್ಟು ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ. ನೀವು ಈಗಾಗಲೇ ನೋಡಿರ್ತೀರ, ನಾವು ಆಟೋ ಹಿಂದೆ ಸ್ಟಿಕ್ಕರ್ಸ್ ಅನ್ಸಿದಾಗ ಬರೀ ಪೋಸ್ಟ್ ಅನ್ಸಿಲ್ಲ, ಅದ್ರ ಮೇಲೆ 2 ಲೈನ್ ಕೂಡ ಹೇಳಿ ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ಬರ್ಬೇಕಾದ್ರೆ ಗುರು ನೀವು ಟ್ರಾಫಿಕಲ್ಲಿ ವೇಟ್ ಮಾಡೋ ಪರವಾಗಿಲ್ಲ, ಈ ಸಿನಿಮಾ OTT ಅಂತೂ ಬರೋಕ್ಕೆ ವೇಟ್ ಮಾಡೋಣ ಅಂತ. ಸೊ ಕ್ರಿಯೇಟಿವ್ ಆಗಿದೆ. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಸಿನಿಮಾ ಏನ್ ರಿಲೀಸ್ ಆಗ್ತಿದೆ, ಸಿನಿಮಾಗೆ ಮತ್ತೆ ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.